ಬ್ರಹ್ಮಗಂಟು ಈ ಹಿಂದೆ ಜೀ ಕನ್ನಡದಲ್ಲಿ ಪ್ರಸಾರವಾಗ್ತಿದ್ದಂಥ ಸೀರಿಯಲ್ ಆಗಿತ್ತು. ಆದರೆ ಇದೀಗ ಮತ್ತೆ ಹೊಸದಾಗಿ ಜೀ ಕನ್ನಡದಲ್ಲಿಗೆ ಬ್ರಹ್ಮಗಂಟು ಅನ್ನುವಂಥ ಶೀರ್ಷಿಕೆ ಅಡಿಯಲ್ಲಿಗೆ ಇನ್ನೊಂದು ಕಥೆ ಪ್ರಾರಂಭವಾಗ್ತಾ ಇದೆ. ಈ ಕಥೆಯ ಬಗ್ಗೆ ಸಹಜವಾಗಿ ಸಾಕಷ್ಟು ನಿರೀಕ್ಷೆಯನ್ನ ಜನರು ಇಟ್ಕೊಂಡಿದ್ದಾರೆ. ಈ ಬ್ರಹ್ಮಗಂಟು ಸೀರಿಯಲ್ ಏನು ಹೇಳೋದಕ್ಕೆ ಹೊರಟಿದೆ, ಆಗಿನ ಕಥೆಗೂ ಈಗಿನ ಕಥೆಗೂ ವ್ಯತ್ಯಾಸ ಇದೆಯಾ ಅನ್ನೋದು ಒಂದ್ ಕಡೆ ಆದರೆ, ಕಳೆದ ಬಾರಿ ಬ್ರಹ್ಮಗಂಟು ಸೀರಿಯಲ್ ಅಲ್ಲಿ ನಾಯಕಿಯಾಗಿ ನಟಿಸಿದ್ದಂಥ ಗೀತಾ ಅವರು ತುಂಬಾನೇ ದಪ್ಪ ಇದ್ರು, ತುಂಬಾನೇ ಡಿಫ್ರೆಂಟ್ ಆಗಿ ಈ ಕಥೆ ಬಂದಿತ್ತು. ಈ ಬಾರಿಯ ನಾಯಕಿ ಕೂಡ ಅಷ್ಟೇ ಡಿಫ್ರೆಂಟ್ ಆಗಿದ್ದಾರೆ. ಹೌದು, ಅಲ್ಲಿ ದಪ್ಪ ಇದ್ದಂಥ ಹುಡುಗಿ, ಆದರೆ ಇಲ್ಲಿ ಬ್ಲ್ಯಾಕ್ ಇರುವಂಥ ಹುಡುಗಿ. ಈಕೆಯನ್ನ ನೋಡ್ತಾ ಇದ್ದ ಹಾಗೇನೆ ಈಕೆ ಯಾರು, ಈಕೆಯ ಹಿನ್ನೆಲೆ ಏನು, ನಿಜವಾಗ್ಲೂ ರಿಯಲ್ ಲೈಫ್ನಲ್ಲೂ ಕೂಡ ಈಕೆ ಇಷ್ಟೇ ಬ್ಲ್ಯಾಕ್ ಇದ್ದಾರಾ, ಏನು ಎತ್ತ ಅನ್ನುವಂಥ ಪ್ರಶ್ನೆ ಶುರುವಾಗಿದೆ. ಬ್ರಹ್ಮಗಂಟು ಸೀರಿಯಲ್ನ ಪ್ರೋಮೋ ರಿಲೀಸ್ ಆಗ್ತಾ ಇದ್ದ ಹಾಗೇನೆ ನಾಯಕಿ ಯಾರು ಅನ್ನೋದನ್ನ ಹುಡುಕೋಕೆ ಶುರು ಮಾಡಿದ್ದಾರೆ. ಈ ಹಿಂದೆ ಕಿನ್ನರಿ, ಚುಕ್ಕಿ ಈ ಥರದ ಸೀರಿಯಲ್ಗಳು ಬಂದಾಗ ಕೂಡ ಎಲ್ರೂ ನಿಜವಾಗ್ಲೂ ಹೀರೋಯಿನ್ಸ್ ಇಷ್ಟು ಬ್ಲ್ಯಾಕ್ ಇದ್ದಾರಾ ಅಥವಾ ಮೇಕಪ್ ಮಾಡಿದ್ದಾರಾ ಅನ್ನುವಂಥ ಪ್ರಶ್ನೆಯನ್ನ ಮಾಡ್ತಾ ಇದ್ರು. ಇದೀಗ ಬ್ರಹ್ಮಗಂಟು ಸೀರಿಯಲ್ನಲ್ಲೂ ಕೂಡ ಅದೇ ರೀತಿಯಾಗಿ ಅನಿಸ್ತಾ ಇದೆ. ಸ್ವಲ್ಪ ನೋಡೋದಕ್ಕೆ ಬ್ಲ್ಯಾಕ್ ಇರುವಂಥ, ಕನ್ನಡಕ ಹಾಕಿಕೊಂಡಿರುವಂಥ ಮತ್ತು ಹುಡುಗನಿಗೆ ಸೆಟ್ ಆಗದಂಥ ಹುಡುಗಿಯ ಪಾತ್ರ ಇಲ್ಲಿ ಕಾಣಿಸ್ಕೊಳ್ತಾ ಇದೆ. ನಿಜವಾಗ್ಲೂ ಈಕೆ ಇದೇ ರೀತಿಯಾಗಿ ಇದ್ದಾಳ ಅಥವಾ ಪಾತ್ರಕ್ಕಾಗಿ ಬದಲು ಮಾಡಲಾಗಿದೆಯಾ ಅನ್ನೋದು ತುಂಬ ಜನರ ಕುತೂಹಲ. ಆದರೆ ನಾನೀಗ ಹೇಳೋ ವಿಚಾರ ಗೊತ್ತಾದರೆ ನೀವು ಶಾಕ್ ಆಗ್ತೀರಾ. ಹೌದು, ಬ್ರಹ್ಮಗಂಟು ಸೀರಿಯಲ್ನಲ್ಲಿ ಇದೀಗ ಕಪ್ಪು ಬಣ್ಣದ ಹುಡುಗಿಯಾಗಿ ಮತ್ತು ಸೀರಿಯಲ್ನ ನಾಯಕಿ ಆಗಿ ಕಾಣಿಸ್ಕೊಳ್ತಿರುವಂಥ ಈಕೆ ಈ ಹಿಂದೆಯಿಂದಲೂ ಕೂಡ ನಮಗೆ ಗೊತ್ತು. ಈಕೆಯ ಮೊದಲ ಸೀರಿಯಲ್ ಖಂಡಿತವಾಗಿಯೂ ಇದಲ್ಲ. ಈಕೆ ಈ ಹಿಂದೆ ಕೂಡ ಸೀರಿಯಲ್ ಮಾಡಿದ್ದಾಳೆ. ಹಾಗಿದ್ರೆ ಆ ಸೀರಿಯಲ್ನಲ್ಲಿ ಈಕೆಯ ಪಾತ್ರ ಹೇಗಿತ್ತು ಮತ್ತು ರಿಯಲ್ ಲೈಫ್ನಲ್ಲಿ ಈಕೆ ನೋಡೋದಕ್ಕೆ ಹೇಗಿದ್ದಾಳೆ ಅನ್ನೋರು ಕಂಪ್ಲೀಟ್ ಆಗಿ ಈ ವಿಡಿಯೋವನ್ನು ನೋಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಮತ್ತು ಇದೇ ಥರದ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಜೀ ಕನ್ನಡದಲ್ಲಿ ಪ್ರಸಾರವಾಗಲಿರುವ ಹೊಸ ಧಾರಾವಾಹಿ ಬ್ರಹ್ಮಗಂಟು ಈಗಾಗಲೇ ತನ್ನ ಪ್ರೋಮೋ ಮೂಲಕ ಸದ್ದು ಮಾಡ್ತಾ ಇದ್ದು, ಈ ಸೀರಿಯಲ್ ನಲ್ಲಿ ನಟಿಸ್ತಾ ಇರೋ ನಾಯಕಿ ಯಾರು ಅನ್ನೋದು ನಿಮ್ಮ ಪ್ರಶ್ನೆಯಾಗಿದ್ರೆ ಎಲ್ಲಿದೆ ನಿಮಗೆ ಉತ್ತರ. ಸಾಲು ಸಾಲು ಹೊಸ ಧಾರಾವಾಹಿಗಳನ್ನ ಪ್ರಸಾರ ಮಾಡ್ತಿರುವ ಜೀ ಕನ್ನಡ ವಾಹಿನಿಯು ಇದೀಗ ಬ್ರಹ್ಮಗಂಟು ಎಂಬ ಹೊಸ ಸೀರಿಯಲ್ ಪ್ರೋಮೋ ಬಿಡುಗಡೆ ಮಾಡಿದ್ದು, ಕಥೆಯನ್ನ ವೀಕ್ಷಕರು ಇಷ್ಟಪಟ್ಟಿದ್ದು ಹೊಸ ಮುಖ ನೋಡಿ ಇನ್ನಷ್ಟು ಖುಷಿ ಪಟ್ಟಿದ್ದಾರೆ. ಅಕ್ಕ ತಂಗಿಯ ಕಥೆಯಾಗಿರುವ ಬ್ರಹ್ಮಗಂಟು ಸೀರಿಯಲ್ನಲ್ಲಿ ಕೊನೆಗೂ ಹಳೆ ಮುಖ ಬಿಟ್ಟು ಹೊಸ ನಾಯಕಿಯರನ್ನ ಹಾಕಿದ್ರಲ್ಲ ಅನ್ನುತ್ತಾ ಯಾರಪ್ಪ ಈ ಹೊಸ ನಾಯಕಿ ಅಂತ ವೀಕ್ಷಕರು ಕೇಳ್ತಾ ಇದ್ದಾರೆ. ಅಕ್ಕನಿಗಾಗಿ ತನ್ನ ಜೀವನವನ್ನೇ ಮುಡಿಪಾಗಿಟ್ಟ ತಂಗಿಯ ಪಾತ್ರದಲ್ಲಿ ನಟಿಸ್ತಿರೋ ನಾಯಕಿ ಯಾರು ಗೊತ್ತಾ? ಬ್ರಹ್ಮಗಂಟು ಧಾರಾವಾಹಿಯಲ್ಲಿ ನಾಯಕಿಯಾಗಿ ನಟಿಸ್ತಾ ಇರೋದು ದಿಯಾ. ಅಯ್ಯೋ, ಇದೇನಿದು ಹೆಸರು ಹೀಗಿದೆ, ಈಕೆ ನಮ್ಮ ಇಂಡಸ್ಟ್ರಿ ಅವರೇನಾ ಅಥವಾ ಬೇರೆ ಇಂಡಸ್ಟ್ರಿಯಿಂದ ಕರ್ಕೊಂಡು ಬಂದು ಏನಾದರೂ ಹೀರೋಯಿನ್ ಮಾಡ್ತಾ ಇದ್ದಾರಾ ಅಂತ ಏನಾದರೂ ನೀವು ಗಾಬರಿ ಆದರೆ ಖಂಡಿತ ಗಾಬರಿ ಆಗಬೇಡಿ. ಇವರೇನು ಮಲಯಾಳಂ ಇಂಡಸ್ಟ್ರಿಯಿಂದ ಬಂದವರೇನಲ್ಲ, ಅಚ್ಚ ಕನ್ನಡದ ಹುಡುಗಿ ದಿಯಾ. ಬಾಲನಟಿಯಾಗಿ ಕನ್ನಡದಲ್ಲಿ ಈಗಾಗಲೇ ಅನೇಕ ಸೀರಿಯಲ್ಗಳಲ್ಲಿ ಗುರುತಿಸಿಕೊಂಡಿದ್ದಾರೆ. ಇದೀಗ ಮೊದಲ ಬಾರಿಗೆ ನಾಯಕಿಯಾಗಿ ಕಾಣಿಸ್ಕೊಳ್ತಿದ್ದಾರೆ ಅಷ್ಟೇ. ಹೌದು, ದಿಯಾ ಪಾಲಕ್ಕಲ್ ಈ ಮೊದಲು ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗ್ತಾ ಇದ್ದ ಕಿನ್ನರಿ ಧಾರಾವಾಹಿಯಲ್ಲಿ ಬಾಲನಟಿ ಐಶ್ವರ್ಯ ಪಾತ್ರದಲ್ಲಿ ನಟಿಸಿದ್ರು. ಬಳಿಕ ಲಕ್ಷ್ಮೀ ಸ್ಟೋರ್ಸ್ ಎನ್ನುವ ಜನಪ್ರಿಯ ತಮಿಳು ಧಾರಾವಾಹಿಯಲ್ಲಿ ನಟಿ ಖುಷ್ಬೂ ಜೊತೆಗೂ ಕೂಡ ಇವರು ನಟಿಸಿದ್ರು. ಅಷ್ಟೇ ಅಲ್ಲ, ಕನ್ನಡದಲ್ಲಿ ಬಿಡುಗಡೆಯಾಗಿದ್ದ ಕುಂದ ಕನ್ನಡ ಅಮ್ಮಚ್ಚಿ ಎಂಬ ನೆನಪು ಸಿನಿಮಾದಲ್ಲಿ ದಿಯಾ ಎನ್ನುವ ಪುಟ್ಟ ಹುಡುಗಿಯ ಪಾತ್ರವನ್ನು ನಿರ್ವಹಿಸಿ ವೀಕ್ಷಕರ ಮೆಚ್ಚುಗೆಗೆ ಪಾತ್ರರಾಗಿದ್ರು ದಿಯಾ. ಈ ಸಿನಿಮಾದಲ್ಲಿ ರಾಜ್ ಬಿ ಶೆಟ್ಟಿ, ವೈ ಜಯಂತಿ ಅಡಿಗ ನಟಿಸಿದ್ರು. ಅಷ್ಟೇ ಅಲ್ಲ, ದಿಯಾ ಜಾನ್ ಜಾನಿ ಜನಾರ್ದನ, ಜಾನ್ ಜಾನಿ ಎಸ್ ಪಪ್ಪ ಮತ್ತು ಭರ್ಜರಿ ಸಿನಿಮಾಗಳಲ್ಲೂ ಕೂಡ ಬಾಲನಟಿಯಾಗಿ ಅಭಿನಯಿಸಿದ್ದಾರೆ. ಜೊತೆಗೆ 50 ಎನ್ನುವ ಕಿರು ಚಿತ್ರದಲ್ಲೂ ನಟಿಸಿದ್ದಾರೆ ಈ ಬೆಡಗೆ. ಏನೋ ಇವ್ರ ಬಗ್ಗೆ ತಿಳ್ಕೊಳ್ಬೇಕು, ಇವ್ರ ಹಿನ್ನೆಲೆ ಏನು, ಯಾವ ಊರಿನವರು, ಇವರ ವಯಸ್ಸೆಷ್ಟು, ಇವರ ವಿದ್ಯಾಭ್ಯಾಸ ಏನು, ಇವರು ಸೀರಿಯಲ್ಗೆ ಮತ್ತು ಸಿನಿಮಾಗೆ ಬಂದಿದ್ದು ಹೇಗೆ ಅನ್ನೋದು ನಿಮ್ಮ ಪ್ರಶ್ನೆ ಆಗಿದ್ರೆ ಅದಕ್ಕೂ ಉತ್ತರ ಇಲ್ಲಿದೆ. ಏನೋ ಈಗಷ್ಟೇ PUC ಶಿಕ್ಷಣ ಮುಗಿಸಿರುವ ದಿಯಾ ತಾಯಿ ರಮ್ಯಾ ಮತ್ತು ಚಿಕ್ಕಮ್ಮ ರಾಧಾ ಇಬ್ಬರೂ ಸಹ ಭರತನಾಟ್ಯ ಕಲಾವಿದರು ಮತ್ತು ನಟಿಯರಾಗಿದ್ದು ಹಲವಾರು ಸೀರಿಯಲ್ಗಳಲ್ಲಿ ನಟಿಸಿದ್ದಾರೆ. ತಮ್ಮ ತಾಯಿಯಿಂದಲೇ ದಿಯಾ ನಟನೆಯ ಒಲವನ್ನ ಬೆಳೆಸಿಕೊಂಡಿದ್ರು. ಇದೀಗ
ಮೊದಲ ಬಾರಿಗೆ ದಿಯಾ ಪಾಲಕ್ಕಲ್ ಬ್ರಹ್ಮಗಂಟು ಸೀರಿಯಲ್ನಲ್ಲಿ ನಾಯಕಿಯಾಗಿ ನಟಿಸ್ತಾ ಇದ್ದಾರೆ. ಅಕ್ಕನಿಗಾಗಿ ಸರ್ವಸ್ವವನ್ನು ತ್ಯಾಗ ಮಾಡುವ ಕರುಣಾಮಯಿ ತಂಗಿಯ ಪಾತ್ರದಲ್ಲಿ ದಿಯಾ ನಟಿಸಿದ್ದಾರೆ. ದಿಯಾ ನಟನೆ ಹೇಗಿದೆ, ಸೀರಿಯಲ್ ಕಥೆ ಏನಲಾಗಿದೆ ಅನ್ನೋದು ಎಲ್ಲರ ಕುತೂಹಲಕ್ಕೆ ಕಾರಣವಾಗಿದೆ. ಅಂದಹಾಗೆ ಸೀರಿಯಲ್ನಲ್ಲಿ ಕಪ್ಪು ಸುಂದರಿಯಾಗಿ ಕಾಣಿಸಿಕೊಳ್ಳುವಂಥ ದಿಯಾ ರಿಯಲ್ ಲೈಫ್ನಲ್ಲಿ ತುಂಬಾನೇ ಚೆನ್ನಾಗಿದ್ದಾರೆ. ಆದರೆ ಈ ಸೀರಿಯಲ್ನಲ್ಲಿ ಈ ಪಾತ್ರಕ್ಕೆ ಅದೇ ರೀತಿಯಾಗಿ ಇರಬೇಕು ಅನ್ನುವಂಥದ್ದು ನಿರ್ದೇಶಕರು ಮತ್ತು ನಿರ್ಮಾಪಕರು ಹೇಳಿದಂಥ ವಿಚಾರ ಆಗಿತ್ತು. ಆ ಕಾರಣಕ್ಕಾಗಿ ದಿಯಾ ಅವಕಾಶ ಹೇಗಿದ್ರೂ ಸಿಗ್ತಾ ಇದೆ. ಅಷ್ಟೇ ಅಲ್ಲದೆ ನನ್ನ ಟ್ಯಾಲೆಂಟನ್ನು ನಾನು ಇಲ್ಲಿ ತೋರಿಸ್ಕೊಳ್ಳೇಬೇಕು. ಮೊದಲ ಬಾರಿಗೆ ನಾಯಕಿಯಾಗಿ ಬರ್ತಾ ಇದ್ದೀನಿ ಅಂತಂದರೆ ಸಹಜವಾಗಿ ನಿರೀಕ್ಷೆನ ಜನ ಇಟ್ಕೊಂಡಿರ್ತಾರೆ. ನಾನು ಕೂಡ ಅದೇ ರೀತಿಯಾಗಿ ಅವರ ನಿರೀಕ್ಷೆನ ರೀಚ್ ಮಾಡಬೇಕು ಅಂತ ಪಾತ್ರ ಹೇಗಾದರೂ ಇರಲಿ ಅಥವಾ ನನ್ನನ್ನು ಹೇಗಾದರೂ ಸ್ಕ್ರೀನ್ ಮೇಲೆ ತೋರಿಸಲಿ, ನಾನು ಅದಕ್ಕೆ ತಕ್ಕಂತೆ ಅಭಿನಯಿಸಬೇಕು, ಅದಕ್ಕಿಂತ ಚೆನ್ನಾಗಿ ಅಭಿನಯವನ್ನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಪಾತ್ರವನ್ನು ಒಪ್ಪಿಕೊಂಡಿದ್ದಾರೆ. ರಿಯಲ್ ಲೈಫ್ಗೂ ವ್ಯತ್ಯಾಸ ತುಂಬಾ ಇದೆ. ಇದು ನಿಜವಾಗ್ಲೂ ದಿಯಾಗೆ ಚಾಲೆಂಜಿಂಗ್ ಅಂತ ಅನಿಸುತ್ತೆ. ಆದರೂ ಕೂಡ ದಿಯಾ ಇದನ್ನು ಬಹಳ ಖುಷಿಯಿಂದ ಸಂತೋಷದಿಂದಲೇ ಒಪ್ಪಿಕೊಂಡಿದ್ದಾರೆ. ಸಿಕ್ಕಂಥ ಅವಕಾಶವನ್ನು ಸರಿಯಾದ ಸಮಯಕ್ಕೆ ಸರಿಯಾಗಿ ಸದುಪಯೋಗ ಪಡಿಸ್ಕೊಳ್ಬೇಕು ಅನ್ನೋದು ದಿಯಾ ಅವರ ವಿಚಾರ ಆಗಿದೆ. ಇನ್ನು ಬ್ರಹ್ಮಗಂಟು ಸೀರಿಯಲ್ ಅನ್ನ ನೋಡಿದ ಮೇಲೆ ನಿಮಗೂ ಕೂಡ ದಿಯಾ ಅಭಿನಯ ಇಷ್ಟ ಆಗತ್ತಾ, ದಿಯಾ ಹೇಗೆ ಕಾಣಿಸ್ಕೊಳ್ತಾರೆ ಅನ್ನೋದನ್ನ ಕಮೆಂಟ್ ಮಾಡೋದನ್ನ